ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಫ್ಯಾನ್ಸಿ ಸಾರಿಗೆ ಯಾವ ಥರ ಬೇಬಿ ಟ್ಯಾಸಲ್ಸ್ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬಿಗ್ನರ್ಸ್ಗೋಸ್ಕರ ಯಾವ ಥರ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಐಟಮ್ಸು, ನಾನಿಲ್ಲಿ ನಾರ್ಮಲ್ ನೀಡಲ್ಗೆ ಸೆರಗ್ ಕಲರು ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 6 ಎಳೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನನ್ನ ಸಾರಿಗೆ ಹಾಕಿದರೆ ಅದು 12 ಎಳೆ ಆಗುತ್ತೆ. ಹಾಗೆ ಬಿಗ್ ಹೋಲ್ ಇರೋ ನೀಡಲ್ಗೆ 60 ಎಳೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿನೂ ಹಾಕ್ಕೊಂಡಿಲ್ಲ, ಉದ್ದ ಇರೋದ್ರಿಂದ ಕುಚ್ಚು 2 ಇಂಚ್ ಉದ್ದ ಬಿಟ್ಟು ಕಟ್ ಮಾಡಿದ್ದೀನಿ ನಾನು. ಅದಕ್ಕೆ 60 ಎಳೆ ತೆಳುವಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು 60 ಎಳೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾಟ್ ಹಾಕೋಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ. ನಾನು ಎಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಕೂಡ ಹಾಕಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸಾರಿ ಫುಲ್ಲು 4 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡೋಗಿದ್ದೀನಿ ಕುಚ್ಚನ್ನ. ನಾನಿಲ್ಲಿ ಒಂದು ಕುಚ್ಚಿಗೂ 4 ಇಂಚಸ್ಸು ಗ್ಯಾಪ್ ಇದೆ. ನೀವು ಬೇಕಿದ್ದರೆ ಇನ್ನೂ ಹತ್ತಿರ ಕೂಡ ಹಾಕ್ಕೋಬೋದು, 2 ಇಂಚು ಇಲ್ಲಾಂದರೆ 3 ಇಂಚಿಗೆ ಒಂದೊಂದು ಕೂಡ ಹಾಕ್ಕೋಬೋದು. ನಾನು ಫ್ಯಾನ್ಸಿ ಸಾರಿ ಆಗಿರೋದ್ರಿಂದ 4 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿದ್ದೀನಲ್ವ, ಅದನ್ನು ಈ ಥರ ತಗೊಂಡು ಮೇಲೆಯಿಂದ ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಕೋಬೇಕು. ನೀವು ಸಾರಿ ಕಲರ್ ಯಾವುದಾದ್ರೂ ತಗೋಬೋದು. ನಾನಿಲ್ಲಿ ಸೆರಗ್ ಕಲರೇ ತೊಗೊಂಡಿದ್ದೀನಿ, ನೀವು ಸೀರೆ ಕಲರೇ ತಗೋಬೋದು. ಈ ಥರ ಹಿಡ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ತುಂಬ ಟೈಟಾಗೂ ನಾಟ್ ಹಾಕಬಾರ್ದು, ಲೂಸಾಗಿ ಹಾಕ್ಕೋಬೇಕು. ಈ ಥರ ಹಾಕ್ಕೋಬೇಕು. ಇದ್ರ ಒಳಗಡೆ ಇವಾಗ ನಾವು ನೀಡಲ್ ಹಾಕಿ ಕುಚ್ಚು ಹಾಕಬೇಕಾಗತ್ತೆ. ಅದಕ್ಕೆ ಈ ಥರ ಲೂಸಾಗಿ ಹಾಕ್ಕೋಬೇಕು. ಸಾರಿ ಫುಲ್ಲು ಈ ಥರ ಫಸ್ಟ್ ಸ್ಟೆಪ್ನ ಹಾಕ್ಕೊಂಡು ಹೋಗಬೇಕು ನಾವು. ಈ ಥರ ಹಿಡ್ಕೊಂಡು 6 ಎಳೆ ಇರೋದು 12 ಎಳೆ ಆಗುತ್ತೆ. ಸೀರೆ ಒಳಗಡೆ ಹಾಕಿದ ಮೇಲೆ ಈ ಥರ ಒಂದು ನಾಟ್ ಹಾಕ್ಕೋಬೇಕು. ತುಂಬ ಈಸಿಯಾಗಿ ಬಿಗ್ನರ್ಸ್ ಎಲ್ಲ ಈಸಿಯಾಗಿ ಹಾಕ್ಕೋಬೋದು ಈ ಕುಚ್ಚನ್ನ. ಒಂದು ½ ಅನ್ ಅವರಲ್ಲಿ ಸಾರಿ ಫುಲ್ ಹಾಕ್ಕೊಂಬಿಡ್ಬೋದು. ಈ ಥರ ಲೂಸಾಗಿ ಹಾಕ್ಕೋಬೇಕು, ನೀಡಲ್ ಪಾಸ್ ಆಗೋ ಥರ ಇರಬೇಕು. ಈ ಥರ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾನಿವಾಗ ಇದ್ರ ಕೆಳಗಡೆ ಕುಚ್ಚು ಹಾಕ್ತೀನಿ. ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಲ್ವ, ನಾಟ್ ಹಾಕಿದ್ದೀನಲ್ವ, ಅದ್ರ ಮೇಲ್ಗಡೆ ಗ್ಯಾಪ್ ಇಟ್ಕೊಂಡಿರ್ತೀನಲ್ವ, ಅಲ್ಲಿ ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು ಅಷ್ಟು ಉದ್ದ ಬಿಟ್ಕೋಬೇಕು. ನಾನಿಲ್ಲಿ 2 ಇಂಚಷ್ಟು ಆಗೋವಷ್ಟು ಉದ್ದ ಬಿಟ್ಕೊಂಡು ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ 4 ಇಂಚಿಗೆ ಒಂದು ಕುಚ್ಚು ಹಾಕಿರೋದ್ರಿಂದ ಕುಚ್ಚು ಉದ್ದನೇ ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಹಿಡ್ಕೊಂಡು ಇದಕ್ಕೆ ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ಜರಿ ಥ್ರೆಡ್ನು ಇದ್ರ ಜೊತೆ ಸೇರಿಸಿ ಹಿಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಥರ ನಾಟ್ ಹಾಕೋಕ್ಕೆ ಬರುತ್ತೋ ಆ ಥರ 3-4 ನಾಟ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ನಾಟ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋತೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಬಿಗ್ನರ್ಸ್ ನಮ್ಗೆ ಕುಚ್ಚು ಹಾಕ್ಕೊಳ್ಳೋಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಹಾಕ್ಕೋಬೋದು. ಇನ್ನು ಹತ್ತಿರ ಕೂಡ ಹಾಕ್ಕೋಬೋದು ನೀವು. ನಾನಿಲ್ಲಿ 4 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು 2 ಇಂಚು ಇಲ್ಲಾಂದರೆ 3 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೋಬೋದು. ನೋಡಿ, ನಾನು ಇಷ್ಟು ಉದ್ದ ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ನೀವು ಸಾರಿ ಇನ್ನೊಂದು ಕಲರ್ ಇತ್ತು ಅಂದರೆ 2 ಕಲರ್ಸ್ ಯೂಸ್ ಮಾಡಿ ಕೂಡ ಹಾಕ್ಕೋಬೋದು. ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು. ಎಲ್ಲ ಸಿಲ್ಕ್ ಥ್ರೆಡ್ನು ಈ ಥರ ಸೇರಿಸಿ ಹಿಡ್ಕೊಂಡು ಮತ್ತೆ ಇಲ್ಲಿ ಇವಾಗ ನಾಟ್ಸ್ ಹಾಕ್ಕೋಬೇಕು.
ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈ ಥರ ನಾಟ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಹಾಕ್ಕೋಬೋದು, ಬೇಗನೆ ಹಾಕ್ಕೊಂಡು ಸಾರಿ ಫುಲ್ ಕಂಪ್ಲೀಟ್ ಮಾಡ್ಕೋಬೋದು, ಮುಗಿಸ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಾನು ಇನ್ನೂ ಸಾರಿ ಇದೆ, ಕಂಪ್ಲೀಟ್ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ನಾನು 4 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡೋಗಿದ್ದೀನಿ, ಯಾಕೆಂದರೆ ಇದು ವಾಷಬಲ್ ಸ್ಯಾರಿ ಆಗಿರೋದ್ರಿಂದ ತುಂಬ ಹತ್ತಿರ ಹಾಕಿದ್ರೂ ಕುಚ್ಚು ಹರಡ್ಕೊಂಡ್ಬಿಡುತ್ತೆ. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೂ ಹರಡ್ಕೊಂಡಂಗಿರುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅವರು ಇದೇ ಥರ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಗ್ಯಾಪ್ ಬಿಟ್ಬಿಟ್ಟು ಈ ಥರ ಹಾಕ್ಕೊಟ್ಟಿದ್ದೀನಿ. ಬಿಗ್ನರ್ಸ್ ಎಲ್ಲ ತುಂಬ ಈಸಿಯಾಗಿ ಹಾಕ್ಕೋಬೋದು. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.